ಓಡ್ ಹೋಗಿದ್ದು ಅವ್ರು ಬಂದಿದ್ದಕ್ಕೆ ನಾವು ಐಟಮ್ ಹಾಕಿ ಇಲ್ಲಾಂದ್ರೆ ನಾವು ಬಂಡವಾಳ ಯಾರು ಹಾಕ್ತಾರೆ ದುಡಿಯೋದಲ್ಲ ನೋಡಿ. ನೀವು ಅಧಿಕಾರಿಗಳು ನಿಮ್ಗೆ ನೈತಿಕತೆ ಇದೆ. ನೀವು ಯಾರು ಚಾಲಿಪೋಲಿಗಳು ಬಂದು ಹೇಳಿದ ಕೂಡಲೇ ನೀವು ಅವರ ಎದುರುಗಡೆ ನೀವು ಗಂಟೆಗಳು ನಿಲ್ತೀರಲ್ಲ. ಮತ್ತೆ ಅವರು ಫೋನ್ ಬಂದ ಕೂಡಲೇ ಯಾಕೆ ಹೆದರಿ ಓಡಬೇಕು? ಅಲ್ಲ, ಅವರ ಫೋನ್ ಬಂದ್ರೆ ನೀವು ಯಾಕೆ ಓಡಿ ಹೋಗ್ಬೇಕು? ಅಲ್ಲ ಸರ್, ನೀವು ಯಾರು? ಅವ್ರ ಕಾರ್ಪೊರೇಟರ್, ಅವ್ರ ಅಧಿಕಾರಿಗಳ? ಅಲ್ಲ ಸರ್, ನೀವು MP MLAಗಳ? ನೀವು ಈಗ ನಮಗೆ ಸಕಾರಾತ್ಮಕವಾಗಿ ಹೇಳ್ತಾ ಇದ್ದೀರಿ. ಮೊನ್ನೆ ಅವರು ವಿಡಿಯೋ ಇಟ್ಕೊಂಡು ಹೋದಾಗ ನಮ್ಮ ಅಧಿಕಾರಿಗಳೇ ಎಷ್ಟು ಅಂಗಡಿಯವರಿಗೆ ಇವರು ಕೂಡ ಬೈದಿದ್ದಾರೆ. ಏನು ಅಧಿಕಾರ ಇದೆ ಅವರಿಗೆ? ಏನು ಅಧಿಕಾರ ಇದೆ ಅವರಿಗೆ? ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ಳಬಹುದು. ನಾವು ಧೈರ್ಯ ಕೊಡ್ತೇವೆ. ನಾವು ನಿಮ್ಮ ಹತ್ರ ಕೇಳೋದಕ್ಕೆ ನಮಗೆ ರೈಟ್ಸ್ ಇದೆ ಸರ್. ಅವ್ರು ಯಾರು ಅಂತ ಕೇಳ್ತೀವಿ. ಅವ್ರು ಯಾರು? ನಾವು ರಿಜಿಸ್ಟ್ರೇಷನ್ ಯೂನಿಯನ್, ನಾವೊಂದು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾವಣೆ ಆದಂತ ಅಧಿಕೃತ ಸಂಘ. ನಾವು ನಮಗೆ ಕೇಳಲಿಕ್ಕೆ ರೈಟ್ಸ್ ಇದೆ ನಿಮ್ಮಲ್ಲಿ. ಅವ್ರು ಯಾರಂತ ನಾವು ಕೇಳೋದು. ಸಂಡೆ ಬಜಾರಲ್ಲಿ ಅನೇಕ ವರ್ಷಗಳಿಂದ ವ್ಯಾಪಾರ ಮಾಡ್ತಕ್ಕಂಥವರು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ, ಬೇರೆ ಬೇರೆ ತಾಲೂಕುಗಳಿಂದ ಬಂದವರು ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ. ವಾರಡಿ ದುಡಿತಕ್ಕಂಥ ಉತ್ತರ ಕರ್ನಾಟಕದವರಿಗೆ, ಉತ್ತರ ಭಾರತೀಯರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳಲ್ಲಿ ಬರ್ತದೆ. ಬೀದಿ ವ್ಯಾಪಾರಕ್ಕೆ, ಸಂಡೆ ಬಜಾರ್ ವ್ಯಾಪಾರಕ್ಕೆ ಮುಕ್ತವಾದಂಥ ಅವಕಾಶ ಮಂಗಳೂರಿನಲ್ಲಿ ಇರಬೇಕು. ನೀವು ಪರ್ಯಾಯ ವ್ಯವಸ್ಥೆ ಆಗುವವರೆಗೆ ಅಲ್ಲಿ ಸಂಡೆ ಬಜಾರನ್ನು ತೆರವುಗೊಳಿಸ್ತಕ್ಕಂಥ ವ್ಯವಸ್ಥೆ ಮಾಡಬಾರ್ದು. ಮಂಗಳೂರು ನಗರದಲ್ಲಿ ಬೀದಿ ಬದಿ ವ್ಯಾಪಾರವನ್ನು ಇಲ್ಲವಾಗಿಸಲು ಬಹಳ ವ್ಯವಸ್ಥಿತವಾದಂತಹ ಒಂದು ಷಡ್ಯಂತ್ರ ನಡೀತಾ ಇದೆ. ಯಾವ ರೀತಿ ಒಂದು ಸುಳ್ಳುಗಳನ್ನು, ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಅಂದರೆ ಒಟ್ಟಾರೆಯಾಗಿ ಬೀದಿ ಬದಿ ವ್ಯಾಪಾರದ ಮೇಲೆ ಅದನ್ನು ಇಲ್ಲವಾಗಿಸಬೇಕು, ಮಂಗಳೂರು ನಗರದಲ್ಲಿ ಅದು ಇರಬಾರ್ದು ಅಂತೇಳಿ ಈ ಪಿತೂರಿಗಳು ನಡ್ತಾ ಇದೆ. ಇವತ್ತು ಅಧಿಕಾರಿಗಳು ಅವರು ಯಾರೋ ಯೂಟ್ಯೂಬ್ ಚಾನಲ್ ಅವರು ಕರೆದ್ರೆ ಓಡೋಡಿ ಬರ್ತಾರಲ್ಲ, ನಾವು ಬಂದು 1 ಗಂಟೆ ಆಯಿತು, ಮನವಿ ತಗೊಳ್ಳಿಕ್ಕೆ ಬನ್ನಿ ಅಂತ ಹೇಳಿದ್ರೆ ಈಗಲೂ ಬರಲಿಲ್ಲ. ಈಗ ನಮಗೆ ಒಬ್ಬನೇ ದುಡ್ಡು ಹಾಕಂದ್ರೆ ಆಗೋದಿಲ್ಲ. ಈಗ ಏನೋ ವಾರದಾಗ ಒಂದಿನ ನಮಗೆ ಮಾಡ್ಕೊಂಡ್ರೆ ನಮಗೆ ಅನುಕೂಲ ಆಗ್ತದೆ. ಅದಕ್ಕೆ ನಮಗೆ ಅನುಕೂಲ ಮಾಡಿಕೊಡು ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ ಎಲ್ಲರ. ಸಂಡೆ ಬಜಾರಲ್ಲಿ ಅನೇಕ ವರ್ಷಗಳಿಂದ ವ್ಯಾಪಾರ ಮಾಡ್ತಕ್ಕಂಥವರು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ, ಬೇರೆ ಬೇರೆ ತಾಲೂಕುಗಳಿಂದ ಬಂದವರು ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ. ಅದೇ ರೀತಿಯಲ್ಲಿ ಅಲ್ಲಿ ವ್ಯಾಪಾರಕ್ಕೆ ಬರ್ತಕ್ಕಂಥ ಗ್ರಾಹಕರು ಕೂಡ ಬೇರೆ ಬೇರೆ ಜಿಲ್ಲೆಗಳ, ಬೇರೆ ಬೇರೆ ರಾಜ್ಯಗಳ ಗ್ರಾಹಕರು ಬಂದು ಅಲ್ಲಿ ವ್ಯಾಪಾರ ಮಾಡ್ತಾರೆ. ಅಲ್ಲಿ ಸಂಡೆ ಬಜಾರಲ್ಲಿ ಕೇವಲ ವ್ಯಾಪಾರ ಹಿತಾಸಕ್ತಿ ಮಾತ್ರ ಅಲ್ಲ, ಗ್ರಾಹಕರ ಹಿತಾಸಕ್ತಿ ಕೂಡ ಇದೆ. ವಾರಡಿ ದುಡಿತಕ್ಕಂಥ ಉತ್ತರ ಕರ್ನಾಟಕದವರಿಗೆ, ಉತ್ತರ ಭಾರತೀಯರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳಲ್ಲಿ ಬರ್ತದೆ. ಯಾಕೆ ಇವತ್ತು ಉತ್ತರ ಭಾರತ ಮತ್ತು ಉತ್ತರ ಕರ್ನಾಟಕದವರ ವಸ್ತುಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಹಿಂದೆ ಆ ರೀತಿ ಇರಲಿಲ್ಲ. ಹಿಂದೆ ಇಲ್ಲಿ ಗ್ರಾಹಕರು ಇದೇ ಜಿಲ್ಲೆಯವರಿದ್ದು. ಈಗ ಕಾರ್ಮಿಕ ವರ್ಗ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ, ಅದು ವಲಸೆ ಕಾರ್ಮಿಕರ ಸಂಖ್ಯೆ ದೊಡ್ಡದಾಗಿರೋದರಿಂದ ಅಲ್ಲಿ ಗ್ರಾಹಕರ ಒಂದು ಹಿತಾಸಕ್ತಿಯು ಕೂಡ ಇರೋದರಿಂದ ಬೀದಿ ವ್ಯಾಪಾರಕ್ಕೆ, ಸಂಡೆ ಬಜಾರ್ ವ್ಯಾಪಾರಕ್ಕೆ ಮುಕ್ತವಾದಂಥ ಅವಕಾಶ ಮಂಗಳೂರಿನಲ್ಲಿ ಇರಬೇಕು. ನೀವು ಪರ್ಯಾಯ ವ್ಯವಸ್ಥೆ ಆಗುವವರೆಗೆ ಅಲ್ಲಿ ಸಂಡೆ ಬಜಾರನ್ನು ತೆರವುಗೊಳಿಸ್ತಕ್ಕಂಥ ವ್ಯವಸ್ಥೆ ಮಾಡಬಾರ್ದು. ಯಾವುದೇ ಆದೇಶದ ಪ್ರತಿ ಇಲ್ಲದೆ, ಯಾವುದೇ ಒಂದು ಆರ್ಡರ್ ಕಾಪಿಗಳಿಲ್ಲದೆ ಇವತ್ತು ಅವರ ಮೇಲೆ ದಾಳಿ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಮೊನ್ನೆ ಭಾನುವಾರ ಕೂಡ ಯಾವುದೋ ಒಂದು ವ್ಯಕ್ತಿ ಬಂದು ಅಲ್ಲಿ ತೆರವುಗೊಳಿಸಬೇಕು ಅಂತ ಹೇಳಿ ದೂರು ನೀಡಿದಾಗ ತೆರವುಗೊಳಿಸಲಿಕ್ಕೆ ಇವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಅಲ್ಲಿ ಅವರ ಸಾಮಾನುಗಳನ್ನು, ಸರಕುಗಳನ್ನು ಸೀಸ್ ಮಾಡ್ತಾರಂತಾದರೆ ಕಾನೂನಿಗೆ ಎಲ್ಲಿ ಬೆಲೆ ಇದೆ? 2014ರ ಕಾನೂನು ಏನಿದೆ ಅದಕ್ಕೇನು ಬೆಲೆ ಇದೆ? ಹಾಗಾಗಿ ಈ ರೀತಿಯ ಒಂದು ದಬ್ಬಾಳಿಕೆ, ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ನಮ್ಮ ಬಡ ಬೀದಿ ಬದಿ ವ್ಯಾಪಾರಿಗಳನ್ನು ಅವಮಾನ ಮಾಡ್ತಕ್ಕಂಥದ್ದು, ಅವರು ಭಾಳ ಕೆಟ್ಟವರು ಅಂತ ಹೇಳುವಂಥದ್ದು ಬಿಂಬಿಸ್ತಕ್ಕಂಥವ್ರು, ಇವತ್ತು ನಗರದ ಸ್ವಚ್ಛತೆಗೆ ಧಕ್ಕೆ ಮಾಡ್ತಕ್ಕಂಥವ್ರು ಅಂತ ಹೇಳ್ತಿರಲ್ಲ. ಇಡೀ ಮಂಗಳೂರಿನಲ್ಲಿ ಇವತ್ತು ನಿನ್ನೆ ರಸ್ತೆ ಸುರಕ್ಷತಾ ಸಮಿತಿಯ ಸಭೆಯಲ್ಲಿ ಕೂಡ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಏನೋ ಸ್ಟೇಟ್ ಬ್ಯಾಂಕ್ನಿಂದ ಹಂಪನಕಟ್ಟೆವರೆಗೆ, ಅಂದರೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಇವತ್ತು ಈ ಮಹಾನಗರ ಪಾಲಿಕೆಯವರಿಗೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಾದರೆ ಇವತ್ತು ಇಡೀ ನಗರದ ಸಮಸ್ಯೆಗಳನ್ನ ನೀವು ಹೇಗೆ ಪರಿಹರಿಸ್ತೀರಿ ಅನ್ನುವಂಥ ಪ್ರಶ್ನೆ ಇದೆ. ಮಂಗಳೂರು ನಗರದಲ್ಲಿ ಬೀದಿ ಬದಿ ವ್ಯಾಪಾರವನ್ನು ಇಲ್ಲವಾಗಿಸಲು ಬಹಳ ವ್ಯವಸ್ಥಿತವಾದಂತಹ ಒಂದು ಷಡ್ಯಂತ್ರ ನಡೀತಾ ಇದೆ. ಇದು ಇವತ್ತು ನಿನ್ನೆಯದಲ್ಲ, ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಒಂದು ರೀತಿ ವಿವಿಧ ರೀತಿಯ ಅಪಪ್ರಚಾರಗಳು ನಡೆಸಿ ಅವರನ್ನು ಅವಮಾನ ಮಾಡುವ ರೀತಿಯಲ್ಲಿ ಇಂಥ ಕುತಂತ್ರಗಳು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದನ್ನು ಮೆಟ್ಟಿ ನಿಂತು ಬೀದಿ ಬದಿ ವ್ಯಾಪಾರಸ್ಥರು ಕಾನೂನುಬದ್ಧವಾಗಿ ಅದೆಷ್ಟೋ ಹೋರಾಟಗಳನ್ನು ಮಾಡಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಇವತ್ತೊಂದು ಕಾನೂನಿದೆ, ಅದರ ಆಧಾರದಲ್ಲಿ
ಸ್ಥಳೀಯ ಸಂಸ್ಥೆಗಳು ಅಂದರೆ ಮಂಗಳೂರು ಮಹಾನಗರ ಪಾಲಿಕೆ ಸರ್ವೆ ಮಾಡಬೇಕು, ಅವರಿಗೆ ID ಕಾರ್ಡ್ ಕೊಡಬೇಕು, ಅವರಿಗೆ ವಿವಿಧ ರೀತಿಯಾದಂಥ ಸವಲತ್ತುಗಳನ್ನು ಕೊಡಬೇಕಂತೇಳಿ ಕಾನೂನಿದೆ. ಅಂಥದ್ರಲ್ಲಿ ಇವತ್ತು ಅವರು ಯಾವುದನ್ನು ಮಾಡದೆ ಇವತ್ತು ಏಕಾಏಕಿ ದಾಳಿ ನಡೆಸ್ತಕ್ಕಂಥ ಎಷ್ಟು ಸರಿ ನೋಡಿ. ಇವಾಗ ಎಲ್ಲವನ್ನು ತೆಗೆಲಿಕ್ಕೆ ನೋಡ್ತಾ ಇದ್ದಾರೆ. ಅದರ ಭಾಗವಾಗಿ ಪ್ರಥಮತವಾಗಿ ಸಂಡೇ ಬಜಾರ್ ನೋಡಿ, ಮಂಗಳೂರಿನಲ್ಲಿ ಸಂಡೇ ಬಜಾರ್ ಅನ್ನುವಂಥದ್ದು 40 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇವತ್ತು ನಿನ್ನೆದಲ್ಲ. ಬೀದಿ ಬದಿ ವ್ಯಾಪಾರ ಅನ್ನೋದು, ಸಂಡೆ ಬಜಾರ್ ಅನ್ನುವಂಥದ್ದು ಅಥವಾ ವಾರದ ಸಂತೆ ಅನ್ನುವಂಥದ್ದು ಅದು ನಗರ ಪ್ರದೇಶದ ಸೌಂದರ್ಯ. ನಾವು ಇದನ್ನು ಹೇಳ್ತೇವೆ, ಅದು ಸೌಂದರ್ಯ. ನೀವು ಬೀದಿ ಬದಿ ವ್ಯಾಪಾರ ಇಲ್ಲದೆ ಏನು ಮಾಡಲಿಕ್ಕಾಗ್ತದೆ? ಸಾಮಾನ್ಯ ಜನರಿಗೆ, ಬಡವರಿಗೆ ಕಡಿಮೆ ಕ್ರಯದಲ್ಲಿ ಒಳ್ಳೆ ವಸ್ತುಗಳು ಕೈಯಾರೆ ಸಿಗ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರದಲ್ಲಿ. ಅದನ್ನು ಈ ಜಿಲ್ಲೆಯ ಹೆಸರಾಂತ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಮೃತ ಸೋಮೇಶ್ವರವರು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರ ಬೀದಿ ಬದಿ ವ್ಯಾಪಾರದ ಮಹತ್ವವನ್ನು. ಆದರೂ ಈ ಆಡಳಿತ ನಡೆಸ್ತಕ್ಕಂಥ ಸರ್ಕಾರಕ್ಕೆ, ಸ್ಥಳೀಯ ಆಡಳಿತಕ್ಕೆ ಇದು ಅರ್ಥನೇ ಆಗ್ತಾ ಇಲ್ಲ. ಈಗ ಸಂಡೇ ಬಜಾರ್ನಲ್ಲಿ ಬೇಡದ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. ಅವರು ಎಲ್ಲೆಲ್ಲಿಂದಲೂ ಹಳೆ ಬಟ್ಟೆಗಳನ್ನು ತರ್ತಾರೆ, ಅದನ್ನು ಮಾಡ್ತಾ ಇದ್ದಾರೆ. ನಾವು ಕೇಳೋದು, ಅಂಥ ವಸ್ತ್ರಗಳನ್ನು, ಬಟ್ಟೆಗಳನ್ನು ಖರೀದಿ ಮಾಡುವವರು ಯಾರು? ಅತಿ ಬಡವರು. ಮಂಗಳೂರಿನ ಜನ ಅದನ್ನು ಖರೀದಿ ಮಾಡಲ್ಲ. ಇಲ್ಲಿ ಬಡವರಿದ್ದಾರೆ, ವಿವಿಧ ರಾಜ್ಯಗಳಿಂದ, ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಅತಿ ಕಡು ಬಡವರಿದ್ದಾರೆ. ಪಾಪ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅವರು ಅದನ್ನು ಮಾರಾಟ ಮಾಡಿ ಅವರು ತೆಗೆದುಕೊಂಡ್ರೆ ಇವರಿಗೇನು ದಾಡಿ? ಯಾವ ರೀತಿ ಒಂದು ಸುಳ್ಳುಗಳನ್ನು, ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಅಂದರೆ ಒಟ್ಟಾರೆಯಾಗಿ ಬೀದಿ ಬದಿ ವ್ಯಾಪಾರದ ಮೇಲೆ ಅದನ್ನು ಇಲ್ಲವಾಗಿಸಬೇಕು, ಮಂಗಳೂರು ನಗರದಲ್ಲಿ ಅದು ಇರಬಾರ್ದಂತೇಳಿ ಈ ಪಿತೂರಿಗಳು ನಡ್ತಾ ಇದೆ. ಯಾವುದೇ ಒಂದು ಯೂಟ್ಯೂಬ್ ಚಾನೆಲ್ನ ಮುಖಾಂತರ ಅವರನ್ನು ಹೀಯಾಳಿಸ್ತಕ್ಕಂಥದ್ದು, ಹಂಗಿಸ್ತಕ್ಕಂಥದ್ದು, ಮತ್ತು ಅವರನ್ನು ಸಂಘಟನೆ ಮಾಡಿರ್ತಕ್ಕಂಥ CIT ಸಂಘಟನೆಯನ್ನು ಹಂಗಿಸ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥ ಆಗ್ತದೆ. ನಾವು ಯಾವುದೇ ಕಾರಣಕ್ಕೂ ಇಂಥ ಒಂದು ಕುತಂತ್ರಗಳನ್ನು, ಪಿತೂರಿಗಳನ್ನು ನಡೆಸಲಿಕ್ಕೆ ನಾವು ಬಿಡೋದಿಲ್ಲ. ಇವತ್ತು ಅಧಿಕಾರಿಗಳು ಅವರು ಯಾರೋ ಯೂಟ್ಯೂಬ್ ಚಾನಲ್ ಅವರು ಕರೆದ್ರೆ ಓಡೋಡಿ ಬರ್ತಾರಲ್ಲ, ನಾವು ಬಂದು 1 ಗಂಟೆ ಆಯಿತು, ಮನವಿ ತಗೊಳ್ಳಿಕ್ಕೆ ಬನ್ನಿ ಅಂತ ಹೇಳಿದ್ರೆ ಈಗಲೂ ಬರಲಿಲ್ಲ. ಬರದೇ ಇದ್ರೆ ನಾವೀಗ ಒಳಗೆ ನುಗ್ತೀವಿ. ನಮ್ಮ ಕಷ್ಟಗಳನ್ನು ಕೇಳಲಿಕ್ಕೆ ನಗರ ಪಾಲಿಕೆ ಅಧಿಕಾರಿಗಳಿಗೆ ಪುರ್ಸೋತಿಲ್ಲ, ಕಮಿಷನರ್ಗೆ ಪುರ್ಸೋತಿಲ್ಲ, ಜಿಲ್ಲಾಧಿಕಾರಿಗೆ ಪುರ್ಸೋತಿಲ್ಲ. ದೊಡ್ಡ ದೊಡ್ಡ ಕುಲಗಳಿಗೆ, ದೊಡ್ಡ ದೊಡ್ಡ ಶ್ರೀಮಂತರು ಕರೆದ್ರೆ ಓಡೋಡಿ ಹೋಗ್ತಕ್ಕಂಥ ಈ ನಾಲಾಯಕ್ಕು ಅಧಿಕಾರಿಗಳು ಯಾಕೆ ಬಡವರ ಸಂಕಷ್ಟಗಳನ್ನು ಕೇಳಲಿಕ್ಕೆ ಬರ್ತಾ ಇಲ್ಲ? ಆದ್ದರಿಂದ ಬೀದಿ ಬದಿ ವ್ಯಾಪಾರ, ಸಂಡೇ ಬಜಾರನ್ನು ಯಾವುದೇ ಕಾರಣಕ್ಕೆ ತೆರವು ಮಾಡಬಾರ್ದು. ನೀವು ಒಂದು ವೇಳೆ ತೆರವು ಮಾಡದಿದ್ರೆ ಪರ್ಯಾಯ ವ್ಯವಸ್ಥೆ ಮಾಡಿ. ನಾವು ಅದನ್ನು ಕೇಳೋದು. ನಾವು ಬೀದಿ ಬದಿ ವ್ಯಾಪಾರಕ್ಕೆ ಅದೇ ಜಾಗ ಕೊಡಬೇಕು ನಾವು ಕೇಳ್ತಾ ಇಲ್ಲ. ಒಂದು ವ್ಯವಸ್ಥೆ ಮಾಡಿ, ಒಂದು ಮಿನಿ ಮಾರ್ಕೆಟ್ ಆಗಿ ಜನರಿಗೆ ಒಂದು ಖುಷಿ, ಅವರಿಗೆ ಒಂದು ವಸ್ತುಗಳು ಒಂದು ಜಾಗದಲ್ಲಿ ಸಿಗುವುದಂತಾದರೆ ಒಂದು ಮಿನಿ ಮಾರ್ಕೆಟ್ನ ರೀತಿಯಲ್ಲಿ ಮಾಡಿ. ಅದು ಮಾಡಬೇಕಾದ್ರೂ ನಗರ ಪಾಲಿಕೆ ಟೌನ್ ವೆಂಡಿಂಗ್ ಕಮಿಟಿ ಇದೆ, ಸಭೆ ಕರೆಯಿದೆ. 2 ವರ್ಷಕ್ಕೂ ಮಿಕ್ಕಿ ಆಯಿತು, ಸಭೆ ಕರೆಯಲಿಲ್ಲ. ಇಂಥ ಯಾವುದೇ ವಿಚಾರಗಳು ಚರ್ಚೆ ಮಾಡಬೇಕಾದದ್ದು TVCಯಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಸಭೆಯಲ್ಲಿ ಅದರ ಚೇರ್ಮನ್, ಕಮಿಷನರ್ ಇವತ್ತಿನವರೆಗೆ ಸಭೆ ಕರೆಯಲಿಲ್ಲ. ನಾವು ನಮ್ಮ ನೋವನ್ನು, ನಮ್ಮ ಸಂಕಷ್ಟವನ್ನು ಎಲ್ಲಿ ಹೇಳಬೇಕು? ಬೀದಿ ಬದಿಯಲ್ಲಿ ಹೇಳಬೇಕಾ? ನಮಗೆ TVC ಇದೆ, ಸಭೆ ಕರೆಯಿರಿ, ನಮ್ಮ ನೋವನ್ನು ಅಲ್ಲಿ ಹೇಳ್ತೀವಿ. ಆದರೆ ಕಮಿಷನರ್ ತಯಾರಿಲ್ಲ, DC ತಯಾರಿಲ್ಲ, ಅಧಿಕಾರಿಗಳು ತಯಾರಿಲ್ಲ. ಆದ್ದರಿಂದ ಇವತ್ತು ನಾವು ಪ್ರತಿಭಟನೆ ಮಾಡುವ ಮುಖಾಂತರ ನಿಮ್ಮ ಕಾಲಬುಡಕ್ಕೆ ಬಂದಿದ್ದೇವೆ. ನಮ್ಮ ಹೆಸರು ಗದಿಯಪ್ಪ. 40 ವರ್ಷ ಆಯ್ತು ಈ ಮಂಗಳೂರಿಗೆ ಬಂದು. ಈ ಮಹಾನಗರ ಪಾಲಿಕೆ ಇರಲಿಲ್ಲ. ಮಹಾನಗರ ಪಾಲಿಕೆ ಫೌಂಡೇಶನ್ ಈಗ ತೆಲಗಿನ ಫೌಂಡೇಶನ್ ತೆಗೆದವ ನಾನು. ಅಷ್ಟುವರೆಗೆ ದುಡ್ಕೊಂಡು ಬಂದಿದ್ದೆ ನಾನು. ಇದೇ ಮಹಾನಗರ ಪಾಲಿಕೆ ಅಡಿಯಿಂದ ಫೌಂಡೇಶನ್ ಹಾಕಿದವ್ರು ನಾವು. ಆಮ್ಯಾಗ ಈಗ ಸ್ಲಾಪ್ ಆದಮೇಲೆ ಬೇರೆ ಕೊಟ್ಟರು, ಅದು ಬಿಟ್ಟು. ಆನಂತರ ನಮ್ಗೆ ಈಗ ಬಂದು ಮಣ್ಣಡಿಗೆ ಬಿದ್ದು ಪೆಟ್ಟಾಯಿತು, ಅದು ಕೆಲಸ ಬಿಟ್ಟು. ಏನೋ ಆಟೋ ಬಂದೇನಂತೇಳಿ ಒಬ್ಬರು ಕೊಟ್ಟರು, ಗಾಡಿ ಕೊಟ್ಟರು. ಅದು ಒಂದು ಬಜಿ ಮಾಡ್ಕೊಂಡು ಜೀವನ ಮಾಡೋಂತೆ ಕಾರ್ಪೊರೇಷನ್ದು ಗಾಡಿ ಕೆಲಸ ಮಾಡ್ತಿದ್ರು, ವಿಜಯ್ ಅಂತೇಳಿ. ಅವರು ಗಾಡಿ ಒಂದು ಹಳೆ ಗಾಡಿ ಕೊಟ್ಟಿದ್ದರು. ಅದು ತಳ್ಳು ಗಾಡಿ ಒಂದು 2010ರಿಂದ ಚಾಲೂ ಮಾಡಿದ್ದಾನೆ ವ್ಯಾಪಾರ ಮಾಡಲಿಕ್ಕೆ. ಅಲ್ಲಿಂದ ಇಲ್ಲಿವರೆಗೂ ಇವರು 2011 ರೇಡ್ ಮಾಡಿದರು. ರೇಡ್ ಮಾಡಿದಾಗ ಇವರು ಓಡಿ ಬಂದು ನಿಂತರು. ನಿಲ್ಲುವಾಗ ನಾವು ಬಡವ ಜೀವನ ಬದುಕೋದಿಲ್ಲ. ಈಗ ವಾರದಾಗ 1 ದಿವಸ ನಾವು ದಿನಾಲೂ ಅಂದ್ಮೇಲೆ ಕೂತ್ಕೊಳ್ತಿಲ್ಲ. ವಾರದಾಗ 1 ದಿವಸ ಹೇಗೆ ಮಕ್ಕಳದು ಶಾಲೆ ಫೀಸ್ ನೋಡ್ಕೋಬೇಕು, ಈಗ ನಮ್ಮ ಜೀವನ ನೋಡ್ಕೋಬೇಕು. ನಾವು 2 ಪ್ರಾಯದವರು, ಈಗ 2 ಮಕ್ಕಳು ಬಿಟ್ಟು ಬೇರೆ ಹೋಗ್ಯಾರ. ಈ ಒಬ್ಬನ ಮಗನ ಹಿಡ್ಕೊಂಡು ನಾನು ಜೀವನ ಮಾಡ್ತೀನಿ. ಈಗ ಅದ್ರ ಜೀವನ ನಾವು ಸಾಗಿಸೋದಾಗ ಈಗ ಅವ್ರಿಗೆ 2 ಮಕ್ಕಳು, ಈಗ ಅವನಿಗೂ ಕುಟುಂಬ ಅಂತ ಐತಿ. ಈಗ ನಮಗೂ ಗಂಡ ಹೆಂಡತಿಗೆ ಹೊಟ್ಟೆ ಜೀವನಕ್ಕೆ ಬೇಕು.
ಈಗ ನಮ್ಗೆ ಒಬ್ಬನೇ ದುಡ್ಡು ಹಾಕಂದ್ರೆ ಆಗೋದಿಲ್ಲ. ಈಗ ಏನೋ ವಾರದಾಗ ಒಂದಿನ ನಮಗೆ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ ಆಗ್ತದೆ. ಅದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡುವಂಥ ಕೈ ಮುಗಿದು ಕೇಳ್ಕೊಡ್ತೀನಿ ಎಲ್ಲರ ಹತ್ರ. ನಮ್ಮದು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು. ಮೈಸೂರವರು ಬಟ್ಟೆ ವ್ಯಾಪಾರದವ್ರು ನಾವು ಏನು ಭಿಕ್ಷೆ ಬೇಡಿ ಅದೆಲ್ಲ ತೊಗೊಂಡು ಬನ್ನಿ ಇಲ್ಲಿ ವ್ಯಾಪಾರ ಮಾಡಲ್ಲ. ನಾವು ಪರ್ಚೇಸ್ ಮಾಡಿ ನಾವು ಹೋಗಿ ಅಂಗಡಿಗಳಿಂದ ಅಲ್ಲಿಂದ ನಮಗೆ ಸ್ಕ್ರಾಪ್ ಸಿಗತ್ತೆ, ಸೆಕೆಂಡ್ ಹ್ಯಾಂಡ್ ಬಟ್ಟೆ ನಾವು ಪರ್ಚೇಸ್ ಮಾಡಿ ತೊಗೊಂಡು ಬಂದು ಇಲ್ಲಿ ವ್ಯಾಪಾರ ಮಾಡೋದು. ನಾವು ಸುಮಾರು ವರ್ಷದಿಂದ ಇಲ್ಲಿ ಮಾಡ್ತಾಯಿದ್ದೀವಿ, ಸುಮಾರು 25 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ. ಇವರು ಏನೇನೋ ಕತೆ ಮಾಡಿ ಅದು ತೋರಿಸ್ತಾ ಇದ್ದಾರೆ. ಆ ಥರ ಏನೂ ಇಲ್ಲ. ನಾವು ಅದಕ್ಕೆ GST ಕಟ್ಟಿ ಎಲ್ಲ ದುಡ್ಡು ಕಟ್ಟಿ ಎಲ್ಲ ತೊಗೊಂಡು ಬರೋದು. ಬೇಕಾದ್ರೆ ನೀವು ಬೇಕಾದ್ರೆ ಚೆಕ್ ಮಾಡಿ. ಎಲ್ಲ ನಾವು ಲ್ಯಾಂಡ್ರಿಗೆ ಹಾಕಿ ಎಲ್ಲ ವಾಷಿಂಗ್ ಮಾಡಿ ಐರನ್ ಮಾಡಿ ಎಲ್ಲ ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಸೇಲ್ ಮಾಡೋದು. ಆ ಥರ ಯಾವುದು ವ್ಯಾಪಾರ ಮಾಡಲ್ಲ. ಹಳೆ ಬಟ್ಟೆ ತೊಗೊಂಡ್ಬಂದು ವ್ಯಾಪಾರ ಮಾಡಲ್ಲ. ಎಲ್ಲ ನಾವು ಲ್ಯಾಂಡ್ರಿಗೆ ಕೊಟ್ಟು ವಾಶ್ ಮಾಡಿ ತೊಗೊಂಡು ಬಂದು ವ್ಯಾಪಾರ ಮಾಡೋದು. ಒಳ್ಳೆ ಬಟ್ಟೆನೇ ಕೊಡೋದು. ಯಾವುದು ಇಂಥ ಬಟ್ಟೆಗೆ ನಾವು ಈಗ ಕೊಡಲ್ಲ. ಅದಕ್ಕೋಸ್ಕರ ಎಲ್ಲ ಗಿರಾಕಿಗಳು ನಮ್ಮ ಹತ್ರ ಬರೋದು, ನಮಗೆ ಹುಡ್ಕೊಂಡು ಬಂದು ನಮ್ಮ ಹತ್ರ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ನನ್ನ ಹೆಸರು ಶರೀಫ್. ನಾವಿಲ್ಲಿ 15 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೇವೆ ರೀ. ಇವ್ರು ಯಾರೋ ಬಂದು ಲೇಡೀಸು ಸಡನ್ನಲ್ಲಿ ಬಂದು ರೇಡ್ ಮಾಡು ಅಂಥೇಳಿ ನಮಗೆ ಯಾವುದು ಮಾಹಿತಿನೇ ಗೊತ್ತಿಲ್ಲ. ರೇಡ್ ಅನ್ನೋದು ನಮಗೆ ರೇಡ್ ಮಾಡಿ ಇದು ಮಾಡಿದ್ದಾರೆ. ನಾವು ತೊಗೊಂಬಂದಿದ್ದ ಐಟಮ್ ಎಲ್ಲ ಹಾಳಾಗಿದೆ ನಮ್ಮದು. ಅದಕ್ಕೆ ಯಾರು ಹೊಣೆ? ಈಗ ಯಾರು ಇವರು ನಮಗೆ ಬಂದು ಎಬ್ಬಿಸ್ಲಿಕ್ಕೆ ಯಾರು? ಅದಕ್ಕೆ ನಮಗಿದು ಬೇಕು. ಈಗ ಯಾರಿಗೆ ಕೇಳ್ದೆ ಬಂದು ರೇಡ್ ಮಾಡಿದ್ದಾರೆ. ನಾವು ಬೇರೆ ಊರಿಂದ ಐಟಮ್ ತಂದು ನಾವು ಮಾರೋದು. ನಾವು 10,000 20,000 ತೊಗೊಂಬಂದು ವ್ಯಾಪಾರ ಮಾಡ್ತಾಯಿದ್ವಿ. ಅದೀಗ ಯಾರು ನಷ್ಟ ಕಟ್ಟೋದು? ಎಲ್ಲ ಹಾಳಾಗಿ ಹೋಯ್ತು ನಮ್ಮದು. ಅದು ಯಾರು ಕೊಡೋದು ಈಗ? ಹೀಗಾಗಿ ನಾವು 15 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ವಿ. ಅದೇ ಸ್ಥಳದಲ್ಲಿ ವ್ಯಾಪಾರ ಮಾಡ್ತೇವೆ. ನಮಗೆ ಯಾರು ಎಬ್ಬಿಸ್ಲಿಕ್ಕೆ ಬಂದರೂ ನಾವು ಹೇಳೋಂಗಿಲ್ಲ. ಅದೇ ಜಾಗ ಬೇಕು ನಮಗೆ. ಅದೇ ಜಾಗದಲ್ಲಿ ವ್ಯಾಪಾರ ಮಾಡ್ತೇವೆ. ಬೇರೆ ಸ್ಥಳ ಕೊಡುವವರಿಗೆ ಅಲ್ಲೇ ವ್ಯಾಪಾರ ಮಾಡ್ತೇವೆ. ನಾವು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ. ಯಾರೇ ಒಂದು ಲೇಡೀಸ್ ಬಂದು ನನಗೆ ಅಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡಬೇಡಿ ತೆಗೀರಿ ಅಂತ ಹೇಳಕತ್ತಾರೆ. ನಮಗೆ ಬೇರೆ ಕಡೆ ಜಾಗ ವ್ಯವಸ್ಥೆ ಮಾಡೋ ತನಕ ನಾವು ಹೇಳೋದಿಲ್ಲ. ಯಾಕಂದರೆ ನಾವು ಸಂಘದಲ್ಲಿ ID ಕೊಡಬೇಕಂತ ನಾವು ಮಾತಾಡ್ತಾ ಇದ್ದೀವಿ. ID 14 ವರ್ಷ ಆಯಿತು, 13 ವರ್ಷ ನಡೀತಾ ಉಂಟು. ದಿನ ಇಲ್ಲಿ ಬರ್ತೀವಿ, ID ಕೊಡಲ್ಲ, ಎಂತ ಕೊಡೋದಿಲ್ಲ. ನಮಗೆ ಬರೋದು, ಹೋರಾಟ ಮಾಡೋದು, ಹೋಗೋದು. ವಾರಕ್ಕೊಮ್ಮೆ ನಾವು ದುಡಿಬೇಕು, ತಿನ್ನಬೇಕು. ಅಂದರೆ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಶಾಲೆಗೆ ಮಕ್ಕಳಿಗೆಲ್ಲ ಕೊಡಬೇಕು. ವಾರಕ್ಕೊಮ್ಮೆ ಕೆಲಸ ಮಾಡ್ತೀವಿ, ಬಾಡಿಗೆ ಕಟ್ಟಬೇಕು. ಬಾಡಿಗೆ ಎಲ್ಲಿಂದ ಕಟ್ಟೋದು? ಅಲ್ಲಿ ತರಕಾರಿ ವ್ಯಾಪಾರ ಮಾಡಬೇಡಿ ಅಂತ ಅವ್ರು ಕೇಳಕತ್ತಾರೆ. ನಾವು ತರಕಾರಿ ವ್ಯಾಪಾರ ಮಾಡಿಲ್ಲ ಅಂದರೆ ನಮಗೆ ಬೇರೆ ಕೆಲಸ ಇಲ್ಲ. ಅಲ್ಲಿ ವಾರಕ್ಕೊಮ್ಮೆ ನಾವು ಕೆಲಸ ಮಾಡೋದು. ಅಲ್ಲಿ ಹಾಕಬೇಡಿ ಅಂತ ಕಾನೂನು ಕೇಳ್ತಿದ್ದಾರೆ. ಕಾನೂನು ಪ್ರಕಾರ ನಾವು ಎಷ್ಟು ವರ್ಷ ಅಲ್ಲಿ ವ್ಯಾಪಾರ ಮಾಡಿದ್ದೀವಿ. ವ್ಯಾಪಾರ ಮಾಡಿದ ಮೇಲೆ ಅಲ್ಲಿ ಹಾಕಬೇಡಿ ಅಂತ ಅವ್ರು ಕೇಳಕತ್ತಾರೆ. ನಮಗೆ ಬೇರೆ ಕಡೆ ವ್ಯವಸ್ಥೆ ಮಾಡೋ ತನಕ ನಾವು ಅಲ್ಲಿ ಹಾಕ್ತೀವಿ ಅಂತ ನಾವು ಕೇಳಕತ್ತೀವಿ. ಬೇರೆ ಕಡೆ ವ್ಯವಸ್ಥೆ ಮಾಡೋ ತನಕ ನಾವು ಅಲ್ಲಿ ಹಾಕ್ತೀವಿ. ಅಂದರೆ ನಮಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಅಲ್ಲಿ ಹಾಕೋದು ಬಿಡ್ತೀವಿ. ID ಕಾರ್ಡು ಕೂಡ ಕೊಡ್ತೀವಿ ಅಂತ ಎಲ್ಲ DC ಆಫೀಸ್ವರೆಗೂ ಬಂದಿದ್ದೀವಿ. ತುಂಬ ಸತಿ ಬಂದಿದ್ದೀವಿ. ಆದ್ರೂ ID ಕಾರ್ಡ್ ಈಗವರೆಗೂ ಬರಲಿಲ್ಲ ನಮಗೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಯಾವಾಗ ಕಳಿಸ್ಕೊಡ್ತಾರೆ ನಮಗೆ. ನಾವು ಎಂತ ಮಾಡೋದಂತ ನಮಗೆ ಟೆನ್ಷನ್ ಆಗಿದೆ. ನಮ್ಮ ಜೀವನ ಅದರಲ್ಲೇ ಇರೋದು, ವ್ಯಾಪಾರದಲ್ಲಿನೇ ಇರೋದು. ನಮಗೆ ಭಾನುವಾರ ಒಂದು ಕೆಲಸ ಮಾಡಬೇಕು, ಮಕ್ಕಳ ಮರಿ ನಾವು ಸಾಕಬೇಕು. ವೋಟರ್ ID, ಆಧಾರ್ ಕಾರ್ಡ್ ಎಲ್ಲ ಇಲ್ಲಿದೆ ಬೇಕಂತ ಹೇಳ್ತಾರೆ. ಯಾವ ಊರಿದ್ರೆ ಏನು? ನಾವು ಇಲ್ಲೇ ಅಲ್ಲ ದುಡಿಯೋದು. ಇಲ್ಲಿಂದ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಲಿಲ್ವಾ ಜನ? ಅವರು ದುಡಿತಾ ಇಲ್ವಾ? ಹಾಗಾದ್ರೆ ಮಂಗಳೂರು ಜನ ಮಂಗಳೂರಲ್ಲೇ ದುಡಿಬೇಕಾ? ಇಲ್ಲಲ್ಲ. ಎಲ್ಲಿ ದುಡಿದ್ರೆ ಏನು? ಒಂದು ರೈತರು ದುಡಿಬೇಕು, ತಿನ್ಬೇಕಲ್ಲ ಅವರು. ಎಲ್ಲಿ ದುಡಿದ್ರೆ ಏನು? ಎಲ್ಲ ಒಂದೇ ಅಲ್ಲ, ಕರ್ನಾಟಕ ಒಂದೇ ಅಲ್ಲ ನಮಗೆ. ದುಡಿತೀವಿ, ತಿಂತೀವಿ. ಇನ್ನೊಬ್ರಿಗೆ ನಾವು ಟಾರ್ಚರ್ ಕೊಡ್ತಾ ಇಲ್ಲ, ಇನ್ನೊಬ್ರಿಗೆ ನಾವು ತೊಂದರೆ ಕೊಡ್ತಾರೆ. ನಮ್ಮ ಪಾಡಿಗೆ ನಾವು ಬರ್ದ್ರೆ ಖರೀದಿ ಮಾಡ್ತೀವಿ, ಇಲ್ಲಾಂದ್ರೆ ನಮ್ಮ ಪಾಡಿಗೆ ನಾವು ಕೂತ್ಕೊಳ್ತೀವಿ. ನಮ್ಮ ಸುತ್ತಮುತ್ತ ಜಾಗ ಕೂಡ ಕ್ಲೀನ್ ಇರುತ್ತೆ. ಯಾರೇ ಬಂದು ಹಾಕಿ ಹೋಗ್ತಾರೆ ನಮ್ಮ ಹೆಸರು ಹೇಳ್ತಾರೆ. ಯಾರೇ ಬಂದು ಹಾಕಿ ಹೋಗ್ತಾರೆ ನಮ್ಮ ಬೀದಿ ಬದಿ ವ್ಯಾಪಾರದವರು ಹೇಳ್ತಾರೆ. ನಾವು ಎಂತ ಮಾಡೋಕ್ಕಾಗುತ್ತೆ? ಅದಕ್ಕೆ ಮೊನ್ನೆ ನೋಡಿ ಭಾನುವಾರ ವ್ಯಾಪಾರದಲ್ಲಿ ಹಾಕಿದ್ದೀವಿ. ಎಲ್ಲ ರೇಡ್ ಮಾಡಲಿಕ್ಕೆ ಬಂದ ತಕ್ಷಣ ನಾವೇನು ಮಾಡೋಕ್ಕಾಗುತ್ತೆ? ಆಮೇಲೆ ನಾವು ಅಣ್ಣ ನಿಂತೆ ಜನ ಬಂದು ನಮಗೆ ಅಮ್ಮ ಹಾಕಿ ಅಂತ ಹೇಳಿದಕ್ಕೆ ನಾವು ಅವರು ಆಗಿ ಧೈರ್ಯ ಕೊಟ್ಟಿಗೆ ನಾವು ವ್ಯಾಪಾರ ಹಾಕಿ ಸಾಲ ಸೂಲ ಮಾಡಿದ್ದೀವಿ. ಯಾರು ಕೊಡ್ತಾರೆ ದುಡ್ಡು? ಅಲ್ಲಿ ಹೋಯ್ತು ಮನೆಯೆಲ್ಲ ವ್ಯಾಪಾರ. ಪ್ಲಾಸ್ಟಿಕ್ ಕಟ್ಟಿದ್ರೆ ಪ್ಲಾಸ್ಟಿಕ್ ಕಟ್ಟಬೇಡಿ ಅಂತಾರೆ, ಛತ್ರಿ ಹಾಕಿದ್ರೆ ಛತ್ರಿ ಕಟ್ಟಬೇಡಿ. ಇಡೀ ದಿವಸ ಬಿಸಿಲಲ್ಲಿ ಹೇಗೆ ಕೂತ್ಕೊಂಡು ವ್ಯಾಪಾರ ಮಾಡಬೇಕು? ಇಲ್ಲಾಂದ್ರೆ ನಮಗೆ ಎಲ್ಲಿನಾರು ಒಂದು ಗೂಡಂಗಡಿ ಇರಲಿ, ಯಾವುದಿರಲಿ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಅಲ್ಲಿ ಜಾಗ ಬಿಡ್ತೀವಿ. ಅಲ್ಲ ಅಷ್ಟು ತನಕ ನಾವು ಬಿಡೋದಿಲ್ಲ. ಯಾಕೆ ಬಿಡೋಲ್ಲ ಅಂದರೆ ನಮಗೆ ಮಕ್ಕಳಿಗೆ ಊಟಕ್ಕೆ ಬೇಕು, ಶಾಲೆಗೆ ಬೇಕು,
ಮತ್ತು ನಮ್ಮ ಮನೆ ಬಾಡಿಗೆಗೆ ಬೇಕು, ಎಲ್ಲದಕ್ಕೆ ಬೇಕು ನಮಗೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.